ಅಲ್ಲಿಂದ ಕರೆಸ್ಕೊಂಡೆ ನಾನು ನೀನು ಮಾತಾಡ್ತಿದ್ದೆ ನೋಡಿ. ನಮ್ಮ ಬೆನ್ನುಮೂಳೆಗೆಲ್ಲ 33 ರಿಂಗುಗಳಿವೆ. ಕೆಲವು ಸತಿ ಅನಿಸುತ್ತೆ ಭಗವಂತ ಒನಕೆ ಕೊಟ್ಬಿಟ್ಟಿದ್ದಿದ್ರೆ ತಂಟೆ ಇದ್ದಾಗಿಲ್ಲ. ಇಲ್ಲದಿರೋ ಸೊಂಟು ನೋವು, ಕುತ್ತಿಗೆ ನೋವು, ಎಂಥದಪ್ಪ ಇದು. ನಾವು ಭಗವಂತನಿಗೆ ಬುದ್ಧಿ ಹೇಳೋದು. ಆದರೆ ಭಗವಂತ 33 ರಿಂಗುಗಳು ಮಾಡಿರೋದು ಅದಕ್ಕೆಂದರೆ ತಲೆಯಿಂದ ಹೊರಟಂಥ ನರನಾಡಿಗಳು ಇಲ್ಲಿಗೆಲ್ಲ ಈ ಕಡೆ ಕಣ್ಣಿಗೆ ಬರುತ್ತೆ, ಇನ್ನು ಸ್ವಲ್ಪ ಕೆಳಗೆ ಕಿವಿಗೆ ಬರುತ್ತೆ, ಪ್ಯಾರಲ್ ಹೋಗುತ್ತೆ. ಹೀಗೆ ಬಂದರೆ ಹಲ್ಲು ತುಟಿ, ಹೀಗೆ ಬಂದರೆ ಸೊಂಟ, ಹೀಗೆ ನೋಡಿ ಇದು ಇಲ್ಲಿ ಹೀಗೆ ಬಂತು ಹೃದಯ, ಇಲ್ಲಿ ಶ್ವಾಸಕೋಶ, ಇಲ್ಲಿ ಹೊಟ್ಟೆ, ಹೀಗೆ ಬರ್ತಾ ಬರ್ತಾ ಇಲ್ಲಿಂದ ಕಾಲು ಹೋಗುತ್ತೆ. ಅದಕ್ಕೆ ಸಣ್ಣ ಮಗು ಇದ್ದಾಗ ಇದನ್ನ ಚೆನ್ನಾಗಿ ಇಲ್ಲಿ ಮಲ್ಕೊಂಡು ಇಲ್ಲಿ ಚೆನ್ನಾಗಿ ಮಾಲಿಶ್ ಮಾಡಿ. ಯಾರು ಚೆನ್ನಾಗಿ ಬೆನ್ನುಮೂಳೆಗೆ ಮಕ್ಕಳಿಗೆ ಮಾಲಿಶ್ ಮಾಡ್ತಾರೋ ಆ ಮಗು ಜೀವನ ಪರ್ಯಂತ ಸೊಂಟ ನೋವು ಇದೆಲ್ಲ ಇರುತ್ತೆ. ನಮ್ಮ ಅಣ್ಣನ ಮನೆ ಇದೆ ತ್ಯಾಗರಾಜ ನಗರದಲ್ಲಿ, ಇದೇ ಬರ್ತಾಯಿದೆ ನಮ್ಮ ಸರ್. ಅದು ಆಯಿತು, ಚಿಕ್ಕ ಇದ್ದಾಗ ಮಾಡಿಲ್ಲ. ಬಟ್ ಈಗ ದೊಡ್ಡವರಾದಾಗ ಮಾಡಬೇಕು. ದೊಡ್ಡವರಾದಾಗ ಮೊಮ್ಮಗನ ಕರಿಬೇಕು, ಬೆನ್ನ ಮೇಲೆ ಹತ್ತಿಸ್ಕೋಬೇಕು. ಮಲ್ಕೊಳ್ರಿ ನೀವು. ನನಗೆ ಗೊತ್ತಾಯ್ತು ಸೊಟ್ಟಾಗಿ ಮಲಗಿದ್ರಲ್ಲ. ನಡಿಯಮ್ಮ, ಹತ್ತು ಬಿಡು ನೀನು, ಬೆನ್ನ ಮೇಲೆ ಹತ್ತು ಬಿಡು. ಇದ್ರ ಮೇಲೆ ಕೈ ಬೆನ್ನ ಮೇಲೆ ಹತ್ತು. ನಾನು ಇದನ್ನು ಹಿಡ್ಕೊಂಡಿದ್ದೀನಿ. ಇದು ತುಳಿಸ್ಕೋಬೇಕಪ್ಪ. ಇದೇನು ಬೆಂಗಳೂರಿಗೆ ಇರೋದಲ್ಲ, ಇದು ಇಡೀ ದೇಶಕ್ಕೆ ಇರೋದು. ಮುಂದಕ್ಕೆ ನೋಡಿ, ಮುಂದಕ್ಕೆ ನೋಡಿ, ನೋಡಿ ನೋಡಿ. ನಿನ್ಗೆ ಹಣನೂ ಕೊಡ್ತಾರೆ, ತಿನ್ನೋದು ಕೊಡ್ತಾರೆ. ಮೇಲ್ವರೆಗೂ ಹೋಗು. ಗೊತ್ತಾಯ್ತಾ? ಹಾಗೆ ಹಿಂದಕ್ಕೆ ಹೋಗು, ಹೀಗೆ ತುಳಿಸ್ಕೋಬೇಕು. ಏನ್ ವೇಟ್ ಇದ್ರೂ ನಡೆಯುತ್ತೆ. ಕೆಳಗಡೆ ಬೇಕಾದ್ರೆ ಹಾಸಿಗೆ ಇಟ್ಕೊಳ್ಳಿ. ಅಲ್ಲ, ಬೇಬಿ ಏನ್ ವೇಟ್ ಇದ್ರೂ ನಡೆಯುತ್ತೆ. ಇದರಿಂದ ಸರ್ ಅದು ಕಾಲು ಜುನ್ನಾಗೋದು ಹೋಗುತ್ತೆ. ಎಲ್ಲವೂ ಯಾಕೆಂದ್ರೆ ನರನಾಡಿಗಳು ಹೊರಗಡೆ ಬರುತ್ತೆ. ಅದರ ರಸ್ತೆ ಬ್ಲಾಕ್ ಆದಾಗ ಆ ಕೆಲಸ ನಿಂತೋಗುತ್ತೆ, ಒತ್ತದಾಗ ಸರಿ ಹೋಗುತ್ತೆ. ಆಯುರ್ವೇದಿಕ್ ಶಾಸ್ತ್ರದಲ್ಲಿ ಇದಕ್ಕೆ ಹೇಳಿದ್ದಾರೆ ಪಾದಾಗ. ಹಾಲೆಲ್ಲ ತುಂಬಾ ತುಳಿಸ್ಕೋಬಾರ್ದು ಅಂತ ಹೇಳ್ತಾರೆ. ಅವ್ರು ಹೇಳಿದ್ದನ್ನು ಕೇಳಿ ಮಾಡಿಸ್ಕೊಂಡು ನೋಡಿ, ಲಾಭ ಆಗುತ್ತೆ ಮಾಡಿ. ಹೇಳ್ತಾರೆ ಅಲ್ಲ, ಅದು ಏನು ಹೇಳೋರೆ ಹೇಳ್ತಾರೆ, ಆದರೆ ಮಾಡಿಸ್ಕೊಂಡವರೆಲ್ಲ ಇದ್ದಾರಲ್ಲ. ಇದು ಕೇವಲ ಬೆಂಗಳೂರಿಂದಲ್ಲ, ಕನ್ಯಾಕುಮಾರಿಯಿಂದ ಕಾಶ್ಮೀರದವರು. ಅಲ್ಲ, ಇದು ನಾವು ಚಿಕ್ಕವರಿದ್ದಾಗ ನಮ್ಮ ಅಪ್ಪಗೆಲ್ಲ ನಾವು ಹಿಂಗೆ ಮತ್ತೆ ಆಯ್ತು, ಅದೆಲ್ಲ ಇವಾಗೆಲ್ಲ ಹೇಳ್ತಾರೆ ಆ ಥರ. ಅದಕ್ಕೋಸ್ಕರ ನೋಡಮ್ಮ, ಹಿಂದಿನ ಒಂದು ಶಬ್ದ ಇದೆ, ಕುಚ್ ತೋ ಲೋಕ ಕಹೆಂಗೆ ಲೋಕೋಂ ಕಾ ಕಾಮ ಹೈ ಕೆಹನಾ. ಇನ್ನೊಂದು ಇದೆ ಶಬ್ದ, ಸಬ್ಸೆ ಬಡಾ ರೋಗ್ ಕ್ಯಾ ಕಹೆಂಗೆ ಲೋಗ್. ಅವ್ರೇನಂತಾರೆ, ಇವ್ರೇನು ಅನ್ಕೊಂಡು ಸಾಯಿ, ನನಗೆ ಯಾವುದು ಆರೋಗ್ಯಕ್ಕೆ ಇದು ಅದನ್ನು ಮಾಡ್ತೀನಿ ನಾನು. ಎಲ್ಲ ಅನ್ಕೊಳ್ಳೋರು ನಾನು ಯೋಚನೆ ಮಾಡ್ತಾ ಕೂತಿದ್ರೆ ನಾನು ಹುಚ್ಚಿ ಆಗ್ತೀನಿ. ಅಲ್ಲ, ನಮ್ಗೇನಂದ್ರೆ ಇವಾಗ ನಾವೆಲ್ಲ ಮೂಳೆಗಳು ಮೊದಲೇ ಸೆನ್ಸಿಟಿವ್ ಅಲ್ವಾ, ಇನ್ನೇನಾದ್ರು ಸೈಡ್ ಎಫೆಕ್ಟ್ ಏನಾದ್ರು ಆದ್ರೆ ಅನ್ನೋ ಭಯ ಇರುತ್ತೆ. ಅದೇ ಭಯನೇ ಎಲ್ಲ ಕಾರಣ. ಗಬ್ಬರ್ ಸಿಂಗ್ कहके गया, जो डर गया वो मर गया. ಅದಕ್ಕೆ ಬದ್ಧಕೋನಾಸನ ಎಲ್ಲ ಮಾಡಬೇಕು. ಬದ್ಧಕೋನಾಸನ ಗೊತ್ತಲ್ಲ, ಮೂರ್ತಿ ಕೂತ್ಕೋತಲ್ಲ, ಹಾಗೆ ಕೂತ್ಕೊಳ್ಳೋದು ಬಟರ್ಫ್ಲೈ ಅಂತ ಹೇಳ್ತಾರೆ. ಅದೇ ಹೆಚ್ಚೊತ್ತು ಕೂತ್ಕೊಂಡು ಅಭ್ಯಾಸ ಮಾಡಬೇಕು. ಅದರಿಂದ ಗರ್ಭಕೋಶಕ್ಕೆ ಫಲ ಸಿಗುತ್ತೆ, ರಕ್ತ ಸಂಚಾರ ಹೊಟ್ಟೆ ಪಕ್ಕದಲ್ಲಿ ಚೆನ್ನಾಗಾಗುತ್ತೆ, ಹೊಟ್ಟೆನೂ ಕರಗುತ್ತೆ, ಆಮೇಲೆ ಬಾಡಿ ರೀಸೆಟ್ ಆಗುತ್ತೆ, ಆಮೇಲೆ ನಿಧಾನವಾಗಿ ಅಭ್ಯಾಸ ಆಗುತ್ತೆ. ಯಾಕೆಂದರೆ ಚಕ್ಕಮಟ್ಲಾಗೋ ಬಿಟ್ಬಿಟ್ವಿ ನಾವು. ನೀವು ಸಾಧು ತಂತ್ರ ನೋಡಿರ್ಬೇಕು, ಬೆಳಗ್ಗೆ ಕೂತವರು ಸಾಯಂಕಾಲದವರೆಗೂ ಇರ್ತಾರೆ. ಅರೆ, ಒಂಟಿ ಕಾಲದಲ್ಲಿ ತಪಸ್ಸು ಮಾಡಿದ್ರು, ಸಿದ್ಧಿ ಅಲ್ವಾ, ಸಾಧನೆ ಅಲ್ವಾ.
ಅದನ್ನೇ ಒಂದು ಸ್ಥಿತಿಯಲ್ಲಿ ನಾವು ಎಷ್ಟು ಅಭ್ಯಾಸ ಮಾಡ್ತೀವೋ ಆ ಅಭ್ಯಾಸಗಳು ನಮ್ಮದಾಗತ್ತೆ. ಅದು ಬಿಟ್ಬಿಟ್ಟು ಪ್ರತಿ ಕ್ಷಣದಲ್ಲೂ ಗೇರ್ ಬದಲಾಯಿಸಿದ್ರೆ, ಒಂದು ಸರ್ಕಲಲ್ಲಿ ಒಂದೇ ಒಂದು ಅಂಗಡಿ ಇತ್ತು. ನನ್ನಂತವ್ನು ಯಾರೋ ಅಲ್ಲಿ ಹೋದ, ಕೇಳಿದ ಈ ರಸ್ತೆ ಎಲ್ಲೋಗುತ್ತೆ ರೀ? ಅವ್ನು ಕೇಳಿಸ್ಕೊಳ್ಳಿಲ್ಲ. ರೀ ನಿಮಗೆ ಕೇಳ್ತಾ ಇದ್ದೀನಿ, ಈ ರಸ್ತೆ ಎಲ್ಲೋಗುತ್ತೆ? ಕೇಳಿಸ್ಕೊಳ್ಳಿಲ್ಲ. ಅಂತ ಹೊರಟ ಅವನು. ಯಜಮಾನ್ರೆ ಬನ್ನಿ, ಈ ರಸ್ತೆ ಇಲ್ಲೋಗುತ್ತೆ, ಈ ರಸ್ತೆ ಇಲ್ಲೋಗುತ್ತೆ, ಈ ರಸ್ತೆ ಇಲ್ಲೋಗುತ್ತೆ. ಮೊದಲಾಕೆ ಹೇಳಲಿಲ್ಲ? ಇಲ್ಲಿ ತಲೆ ತಿನ್ನೋರು 100 ಜನ, ಹೋಗೋದಿಲ್ಲ. ಹೀಗೆ ನನ್ನ ತಲೆ ತಿನ್ನೋರು. ಎಲ್ಲಿವರೆಗೂ ನನಗೆ ಇವ್ರು ಹೋಗೋರು ಅಂತ ಗೊತ್ತಾಗಲ್ವ ಅಲ್ಲಿವರೆಗೂ ಹೇಳೋಲ್ಲ ನಾನು. ಅದೇ ಲೆಕ್ಕ. ಅದಕ್ಕೆ ನಮಗೆ ಅದಕ್ಕೆ ಯೋಗ ತಿಳ್ಕೊಳ್ಳೋಕೆ ಮುಂಚೆ ಇವೆಲ್ಲವೂ ಇರಬೇಕು ನಮಗೆ. ನಾವು ಯಾಕೆ ಮಾಡ್ತಾ ಇದ್ದೀವಿ? ಅಡ್ಡೇಟ್ ಮೇಲೆ ಗುಡ್ಡೇಟ್ ಅಲ್ಲ. ನಮ್ದೇನು ಅಂದರೆ ಅವ್ರು ಹೇಳಿದ್ರಂತೆ ಇವ್ರು ಹೇಳಿದ್ರಂತೆ ಅಂತ ಮಾಡೋದು. ನನಗೆ ಅನುಭವ ಆಗಿದೆಯಾ? ಯಾರು ತಮ್ಮ ಅನುಭವಕ್ಕೆ ತಕ್ಕ ಹಾಗೆ ಮಾಡ್ತಾರೋ ಅದಕ್ಕೆ ಫಲ. ಹಾಂ ಕೇಳಿ. ಈ ಸ್ಟಮಕ್ ತುಂಬಾ ಇದು ಫ್ಯಾಟ್ ಮತ್ತು ಕಡಿಮೆ ಆಗಲ್ಲ. ನೋಡಮ್ಮ, ಕೊಬ್ಬಿಗೆ 4 ಕಾರಣ. ದೇವರ ದಯದಿಂದ, ದೇವರ ದಯ ಇಲ್ಲ, ದೇವರ ಕೋಪದಿಂದ ನಾವು ತುಪ್ಪ ಅಂತ ಹೇಳಿ ಏನೇನೋ ತಿಂತಾ ಇದ್ದೀವಿ. ಬೆಂಗಳೂರು ಡೈರಿದು. ನಾನು ಚಿಕ್ಕಬಳ್ಳಾಪುರಕ್ಕೆ ಹೋಗಿದ್ದೆ, ತುಂಬ ಆಸೆಯಿಂದ ಮೈಸೂರು ಪಾಕ್ ತಿನ್ನೋಕ್ಕೆ ಹೋದೆ. ತಿಂದುಬಿಟ್ಟೆ. ಆಮೇಲೆ ಹೇಳಿದ್ರೆ ಎಲ್ಲ ತುಪ್ಪ ಹಾಲಿನ ಇದರಿಂದ ಬರುತ್ತಾ, ಈ ಹಳ್ಳಿಗಳಿಂದ ಅಂತ ಕೇಳಿದೆ. ಇಲ್ಲ ನಂದಿನಿಯಿಂದ. ಎಲ್ಲಿ ಹಳ್ಳಿಲಿ ಎಲ್ಲಿ ತುಪ್ಪ ಸಿಗುತ್ತೆ? ಎಲ್ಲ ಹಾಲೇ ಮಾರಾಟ ಮಾಡ್ತಾರೆ, ತುಪ್ಪ ಎಲ್ಲಿಂದ ಬರಬೇಕು? ನಂದಿನಿಯವರು ಕೂಡ ಹ್ಯಾಕೆ ತೆಗಿತಾರೆ ಗೊತ್ತಾ? ಅದ್ರ ಕ್ರೀಮ್ ತೆಗಿತಾರೆ. ಎಲ್ಲಿ ಆ ಮಡಿಕೆಯಲ್ಲಿ ಮೊಸರು ಹಾಕೋದು, ಕಡಿಯೋದು. ಸಮುದ್ರ ಮಂಥನ ಆದಾಗ ಅಮೃತ ಹೇಗೆ ಬಂತ್ರಿ? ಒಂದು ಕಡೆ ಸುರರು, ಇನ್ನೊಂದು ಕಡೆ ಅಸುರರು. ಅದು ಶಬ್ದ ಆಗೋದು ಸುರ್ 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 ಸುರ್. ಅದರಲ್ಲಿ ಬರ್ತಾ ಇತ್ತು ಅಮೃತ. ಸುರ್ ಅಸುರರು ನಡುವೆ. ಈಗ ಮಿಷಿನ್ ಹಾಕ್ಬಿಡ್ತಾರೆ, ಅದು ಸುರು ಹೇಳ್ತಿದ್ಯೋ ಅಸುರು ಹೇಳ್ತಿದ್ಯೋ ಗೊತ್ತಿಲ್ಲ ನನಗೆ. ನಂದಿನಿ ಅವರು ಅದರಲ್ಲಿ ಕ್ರೀಮ್ ತೆಗಿತಾರೆ. ಸರಿ, ಸಿಗಲ್ವಲ್ಲ ನಮಗೆ ಯಾವುದು ಏನು ಮಾಡ್ಬೋದು? ಇರೋದ್ರಲ್ಲಿ ನಾವು ಯಾವ್ದು ಇದು ಮಾಡ್ಬೋದು? ಮಾಡಬೇಕು ಅಂತ ಇಚ್ಛೆ ಇದ್ದರೆ ಇಲ್ಲಿ ಇರುವಂಥ ಗೋಶಾಲೆಗೆ ಹೋಗಿ. ಇಲ್ಲಿ ಇವ್ರು ಹೋಗಿದ್ದವ್ರು ದರಿದ್ರಿ, ಅವ್ರ ಹಸು ಸಾಕಿದ್ದಾರೆ, ಅಲ್ಲಿಂದ ತುಪ್ಪ ತರಬೇಕು. ಔಷಧಕ್ಕಾದ್ರೂ ತರಬೇಕು. ತಿನ್ನೋದು ಬೇಕಾದ್ರೆ ಕಡಲೆಕಾಯಿ ಎಣ್ಣೆಲಿ ತಿನ್ನಿ. ಯಾರು ನಿಜವಾದ ತುಪ್ಪದ ನಶ್ಯ ಮಾಡ್ಕೋತಾರೋ ಅವ್ರ ತಲೆ ಇಷ್ಟು ಚುರುಕಾಗುತ್ತೆ. ಪ್ಯಾರಾಲಿಸಿಸ್, ಸ್ಟ್ರೋಕ್ ಬರೋದಿಲ್ಲ. ಹೊಕ್ಕಳಿಗೆ ಹಾಕೊಂಡಂಥ ತುಪ್ಪ ಶಕ್ತಿ ಕೊಡುತ್ತೆ. ಅದನ್ನು ನೆನ್ಪಿಟ್ಕೊಬೇಕು. ಹೋಗ್ಬೇಕಾ? ನೋಡಿಮ್ಮ, ವೆರಿಕಲ್ ವೈನ್ಸ್ ಯಾರಾಗುತ್ತೋ ಅವರು, ಅದ್ರ ಜೊತೆಗೆ ಒಂದು ಮಾತು ಹೇಳ್ತೀನಿ. ನಮಗೆ ಭಗವಂತ 1 ಹೃದಯ ಕೊಟ್ಟಿಲ್ಲ, 3 ಹೃದಯ ಕೊಟ್ಟಿದ್ದಾನೆ. ನನ್ನ ಮಾತಿಗೆ ಯಾರ್ಯಾರು ಒಪ್ಪಿಗೆ ಕೊಡ್ತೀರ ಕೈ ಇತ್ತು? ನಿಮ್ಗೆ ಯಾರು ಹೇಳಿದರು? ನಮ್ಮ ಮೀನು ಕಂಡುಗಳಿದೆಯಲ್ಲ, ಇದು ಸಣ್ಣ ಹೃದಯ. ವೆರಿಕಲ್ ವೈನ್ಸ್ನವರು ಇದ್ರ ಚೆನ್ನಾಗಿ ಮಾಲಿಶ್ ಮಾಡಬೇಕು. ಇಲ್ಲಮ್ಮ, ಮಾಲಿಶ್ ಮಾಡಬೇಕು ತಾಯಿ. ಚೆನ್ನಾಗಿ ಹಿಂಡಿ ಅದು ಪಂಪಿಂಗ್ ಶಕ್ತಿನ ಜಾಸ್ತಿ ಮಾಡಬೇಕು ತಾಯಿ. ಅದು ಪರಸ್ಪರ ನೀವು ಯಾರನ್ನಾರು ಗೆಳತಿಯರನ್ನ ಹುಡುಕಿ ಮಾಡಿ. ಹಾಗೆ ಯಜಮಾನರೇ ಸೇವೆ ಮಾಡ್ತಾರೆ ಅಂದರೆ ಅವ್ರಿಗೆ ಹೇಳಿ, ನಾನು ನಿಮ್ಗೆ ಹಿಂಡ್ತೀನಿ, ನೀವು ಹಿಂಡಿ ಅಂತ. ಯಜಮಾನ್ರಿಗೆ ಹೇಳಿ ಎಲ್ಲಿ ಬೇಕಾದ್ರೆ ಹಿಂಡಿ, ಇಲ್ಲಿ ಹಿಂಡಬೇಡಿ ಅಷ್ಟೇ. ಹೀಗೆ ನಿಮ್ಮ ಥರ ಒಬ್ಬ ಮಗಳು ಕೇಳಿದ್ರು ನನ್ನ, ನೋಡಿ ನಿಮ್ಮ ಹತ್ರ ಯಾವ್ದಾದ್ರು ಪ್ರಾಣಾಯಾಮ ಇದೆಯಲ್ಲ, 1 ನಿಮಿಷದಲ್ಲಿ ಪೂರ ಆಗಬೇಕು. ಎಲ್ಲ ನನ್ನ ನೆಂಟರು ನನ್ನ ನೋಡೋಕೆ ಬರಬೇಕು. ಎಲ್ಲ ನನ್ನ ಶತ್ರುಗಳು ನನ್ನ ಕಣ್ಮುಂದೆ ನಷ್ಟ ಆಗ್ಬಿಡ್ಬೇಕು. ಆಯಿತು ತಾಯಿ, ಇದೆ ನನ್ನ ಹತ್ರ ಪ್ರಾಣಾಯಾಮ, ನೀವು ಮಾಡೋಕ್ಕಾಗಲ್ಲ. ಆ ಥರದ್ದೇನೋ ನಾನು ಎಲ್ಲ ಮಾಡ್ತೀನಿ ಹೇಳಿ ಅಂತ. ಪೂರ ಉಸಿರು ತಗೊಳ್ಳಿ, ಉಸಿರು ಬಿಟ್ಬಿಡಿ, ವಾಪಸ್ ಉಸಿರು ತಗೊಳಕ್ಕೆ ಹೋಗಲೇಬೇಕು.
ಎಲ್ಲ ನೆಂಟರು ಬಂದ್ಬಿಡ್ತಾರೆ, ಎಲ್ಲ ಶತ್ರುಗಳು ಕಣ್ಣಿಂದ ದೂರ ಆಗ್ತಾರೆ. ಆಯ್ತಾ? ಮತ್ತೆ ಸರಿ, ಮುದ್ರೆಗಳು ಹೇಳಿದ್ರಲ್ಲ, ಬೇರೆ ಬೇರೆ ಮುದ್ರೆಗಳು ಎಲ್ಲ ಅರ್ಧ ಗಂಟೆ ಮಾಡ್ಬೇಕು ಅಂತಿರಲ್ಲ, ಎಲ್ಲ ಮಾಡ್ಬೇಕಾಗತ್ತಲ್ವಾ? ಇಲ್ಲಮ್ಮ, ನಿಮ್ಗೆ ಯಾವ ಸಮಸ್ಯೆ ಬರುತ್ತೋ ಬಾಕಿ ಎಲ್ಲ ತಿಳ್ಕೊಂಡಿರೋದು. ನಾವು ಪ್ರಶ್ನೆ, ನಾವು ಸಮಸ್ಯೆ ಬಂದಾಗೂ ಮಾಡಲ್ವಲ್ಲ. ಬನ್ನಿ, ಯಾರು ಬನ್ನಿ. ಸರ್ BP ಅಲ್ಲ, ನೀವು ಹೋಗೋರು ನಂಬರ್ ಬರ್ಕೊಟ್ಬಿಡಿಮ್ಮ. ಬರ್ತಿದ್ದೀರಾ? ಹಾಂ, ಇದು ಗ್ರೂಪಲ್ಲಿ ಹಾಕ್ಬಿಡೋಣ. ಯೋಗ ಭಾರತಿ ಕರ್ನಾಟಕ, ಯೋಗ ಭಾರತಿ ಬೆಂಗಳೂರು ಅಂತ ಇನ್ನೊಂದು ಗ್ರೂಪ್ ಮಾಡಿಬಿಡ್ತೀನಿ ನಾನು. ಅದರಲ್ಲಿ ಕನ್ನಡದ್ದೇ ಸಿಗುತ್ತೆ, ಇಲ್ದಿದ್ರೆ ನನಗೆ ಹಿಂದಿ ಜಾಸ್ತಿ. ಬುಕ್ಕು ಬರಲಿಲ್ಲ, ಮುಂದೆ ಪಾಸ್ ಮಾಡಿ. ತಣ್ಣೀರು ಹಾಕ್ಬೇಕಂತಾರೆ, ಅದರಿಂದ ಐಸೈಟು ಚೆನ್ನಾಗಿರುತ್ತೆ, ಕಣ್ಣಿನ ಪ್ರಾಬ್ಲಮ್ಸ್ ಹೋಗುತ್ತೆ. ಅದು ಮಾಡಬೇಕಾ ಮಾಡಬಾರ್ದು? ನೋಡಿ, ಕಣ್ಣಿಗೆ ಶಕ್ತಿ ಕೊಡೋದು ಅಂತ ಹೇಳಿದ್ರೆ 3-4 ಇದೆ. ಒಂದು, ನಮ್ಮ ಎಂಜಲು ರಾತ್ರಿ ಚೆನ್ನಾಗಿ ಬ್ರಷ್ ಮಾಡಿ ಮಲ್ಕೊಳ್ಳೋದು, ಬೆಳಗ್ಗೆ ಎದ್ದು ಕೂಡಲೇ ಆ ಎಂಜಲನ್ನು ಪೂರ ತೆಗೆದು ಕಣ್ಣೊಳಗೆ ಹಾಕೋದು. ಅದರಷ್ಟು ದಿವ್ಯ ಔಷಧ ಇನ್ಯಾವುದಿಲ್ಲ. ಹಾಂ ಹಾಂ. ಎರಡನೇದು, ಮೊದಲು ಈರುಳ್ಳಿ ತುಂಬ ಖಾರವಾಗಿತ್ತು. ಆ ಬಳ್ಳಾರಿ ಈರುಳ್ಳಿ ಬಂದು ಆ ಖಾರ ಇಲ್ಲ. ಚಿಕ್ಕಬಳ್ಳಾಪುರದ ಈರುಳ್ಳಿ ಇರುತ್ತೆ ಇಷ್ಟೇ ಸಣ್ಣದು, ಅದಕ್ಕೆ ಗಾದೆನೂ ಇತ್ತು, ಬಜಾರಿಂದ ಕೊಳ್ಳೋದು ಮನೇಲಿ ಬಂದು ಅಳೋದು ಅಂತ, ಮುಂದೆ ಇಟ್ಕೊಂಡು ಅಳೋದು ಅಂತ. ಅದರ ರಸ, ಗೋಮೂತ್ರ, ಅದನ್ನು ಕಣ್ಣಿಗೆ ಹಾಕಬೇಕು. ಸ್ವಾಮಿ ರಾಮದೇವ್ಜಿಯವರು ಮಾಡಿದ್ದಾರೆ ಸಣ್ಣ ಸಣ್ಣದು, ದೃಷ್ಟಿಯಿಂದ ಹಾಕಿದ್ರೆ ಏಕ್ದಮ್ ಬೊಂಬಡ ಹೊಡ್ಕೋಬೇಕಾಗುತ್ತೆ, ಅಷ್ಟಾಗುತ್ತೆ. ಅದು ಮಾಡೋದು. ಹಸಿರು ಹುಲ್ಲು ಮೇಲೆ ನಡೆಯೋದು, ಸೂರ್ಯನಿಗೆ ಅರ್ಘ್ಯ ಕೊಡೋದು, ಇವೆಲ್ಲ ಪದ್ಧತಿಗಳಿವೆ. ಇಲ್ಲಿ ಅಕ್ಯುಪ್ರೆಷರ್ ಪಾಯಿಂಟ್ ಇದೆ, ಇದನ್ನು ಮಾಲಿಶ್ ಮಾಡೋದು. ಹೀಗೆಲ್ಲ ಮಾಡಿದ್ರೆ ಅವರು ಮತ್ತೆ ಮೊಬೈಲು ಕಡಿಮೆ ನೋಡೋದು. ಮೊಬೈಲ್ ಕಣ್ಣಿನ ಮೂಮೆಂಟಿಗೆ ಕಷ್ಟ ಕೊಡ್ತಿದೆ. ಯಾವ ಮಕ್ಕಳ ಜನ್ಮ ಕತ್ಲೆ ಕೋಣೆಲಾಗಿದೆಯೋ ಆ ಮಕ್ಕಳಿಗೆ ಯಾವುದು ಕಣ್ಣು ಕೆಟ್ಟಿಲ್ಲ. ನಮ್ಮ ತಾಯಿ ನನಗೆ ಜನ್ಮ ಕೊಟ್ಟಿದ್ದು ಕತ್ಲೆ ಕೋಣೆಯಲ್ಲಿ. ಮೊದಲು ಒಂದು ಮನೆ ಎಂದರೆ ಕತ್ಲೆ ಕೋಣೆ ಒಂದು ಇರ್ತಿತ್ತು, ಅಲ್ಲೇ ದೇವರು ಇರ್ತಾ ಇರ್ತಿದ್ದು. ಆ ಉಳಿತಿದ್ದಂಥ ಸಣ್ಣ ದೀಪ ನೋಡ್ತಾ 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 ಮಗುವಿನ ಕಣ್ಣು ಅರಳ್ತಾ ಇತ್ತು. ಈಗೇನಾಗಿದೆ, ಆಸ್ಪತ್ರೆಯಲ್ಲಿ ಇಷ್ಟು ದೊಡ್ಡ ಲೈಟ್ ಹಾಕಿರ್ತಾರೆ. ಪಾಪ ಎಳೆ ಕಣ್ಣು ಪಾಪ ತೆಗೆಯೋಷ್ಟೊತ್ತಿಗೆ ಇಷ್ಟು ಆಘಾತ ಆಗುತ್ತೆ. ಮೊದಲು ಕನ್ನಡಕ ಹಾಕ್ತಾಯಿದ್ರು 40 ವರ್ಷಗಳ ನಂತರ, 40 ಅಂತ ಹೇಳ್ತಿದ್ರು. ಈಗ 5 ವರ್ಷದ ಮಗುಗೂ ಬರ್ತಿದೆ, 10 ವರ್ಷದ ಮಗುಗೂ ಇದೇ ತುಂಬ ಆಗಿದೆ. ಅದಕ್ಕೆ ಕಣ್ಣಿಗೆ ಇನ್ನೊಂದು ಅಂದರೆ ಅಲೋವೆರಾ ಇದೆಯಲ್ಲ, ಅದರಲ್ಲಿ ಬಿಳಿ ಅಂಶ ಇದೆ. ಆ ಲೋಳೆನ ಅದನ್ನು ಪೂರ ಲೋಳೆ ಮಾಡಬಾರ್ದು. ಹಸಿರು ಭಾಗನ ತೆಗೆದು ಒಂಥರ ನಡುವೆ ಸ್ಪಂಜ್ ಥರ ಇರುತ್ತೆ, ಬಿಳಿ ಬಟ್ಟೆಗಳನ್ನು ಇಟ್ಟು ಫ್ರಿಜ್ಜಲ್ಲಿ ಇಟ್ಟು ಕಣ್ಣು ಕಟ್ಕೊಂಡು ಒಂದು 15 ನಿಮಿಷ ಮಲ್ಕೊಳ್ಳೋದು. ಕಣ್ಣಿಗೆ ತಂಪು ಬೇಕು, ಕಣ್ಣಿಗೆ ಬಿಸಿ ಬೇಡ. ಅದಕ್ಕೆ ಕೂಲಿಂಗ್ ಗ್ಲಾಸ್ ಅಂತಿದ್ದಾರೆ. ಅದಕ್ಕೆ ಸೌತೆಕಾಯಿ ಇಡೋದು ಎಲ್ಲ ಮಾಡ್ತಾರೆ. ಅದಕ್ಕೆ ತಂಪು ಬೇಕು. ತಂಪು ಇರೋ ಕಡೆ ಸುರಕ್ಷಿತವಾಗಿದೆ, ಧೂಳಿದ ಕಡೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಕಣ್ಣು ತೊಳ್ಕೊಳ್ಳೋದು, ಮುಖ ತೊಳ್ಕೊಳ್ಳೋದು ಅಂದರೆ ಕಣ್ಣು ತೊಳ್ಕೊಳ್ಳೋದು ಮಾಡಿ. ಕೋಲ್ಡ್ ವಾಟರ್ ಸ್ಪ್ಲಾಶ್ ಮಾಡಿ. ಹಾಂ, ಖಂಡಿತ ಮಾಡಿ. ಬಟ್ ರೀಸೆಂಟ್ ಸ್ಟಡಿಯಲ್ಲಿ ಮಾಡಬೇಡಿ ಅಂತ ಹೇಳಿದ್ದಾರೆ, ನನ್ನ ಕ್ಲಾಸಲ್ಲಿ ಹೇಳ್ಕೊಟ್ರು. ಬಟ್ ನಾನು ಮುಂಚೆ ಕಲಿತಾಗ ಅವ್ರು ಹೇಳಿದ್ರು ಮಾಡಬೇಕು ಅಂತ. ಅದಕ್ಕೆ ನನಗೆ ಕನ್ಫ್ಯೂಷನ್, ಮಾಡಬೇಕಲ್ವಾ ಸರ್? ಅದು ಮಾಡಬೇಕಮ್ಮ. ಲಕ್ಷ್ಮಿ ಏನ್ ಗೊತ್ತಾ ಸರ್ ಹೇಳಿದ್ರು, ಪ್ರಾಕ್ಟಿಕಲ್ ಆಗಿ ಮಾಡಿ ನೋಡಿ, ನಿಮ್ಗೆ ಹಿತವಾದ ಮಾಡಿ ಅಷ್ಟೇ. ಇನ್ನೊಬ್ರು ನಾನು ಹೇಳೋದು ಬೇಡ, ನಾವು ಅಷ್ಟೇ. ನಮ್ಗೆ ಅನುಭವ ನೋಡ್ಕೊಳ್ಳಿ, ನಮ್ಗೆ ಅನುಕೂಲ ಆಗ್ತಾ ಇದೆಯಾ ಅಷ್ಟು ನಾವು ಮಾಡೋದು ಅದನ್ನೇ. ನಮಗೆ ಇನ್ನೊಬ್ರು ಒಂದು ವಿಷಯಕ್ಕೆ 10 ವಿಷಯ ಹೇಳ್ತಾರೆ. ತಲೆ ಕಷ್ಟ ಇದನ್ನು ಮಾಡಬೇಕಮ್ಮ, ಮಾಲಿಶ್ ಮಾಡಬೇಕು. ಹೇರ್ ಫಾಲ್ ಕಡಿಮೆ, ಹೇರ್ ಫಾಲು, ವೈಟ್ ಹೇರ್ಸ್ ಜಾಸ್ತಿ ಬರ್ತಾ ಇದ್ದಾರೆ. ಅದಕ್ಕೆ ಹಿಂದೆ ನೋಡಮ್ಮ, ಒಂದು ಅಂದರೆ ಸ್ಟೇ ಆರ್ಡರ್ ಬರ್ಬೋದಷ್ಟೇ, ಏನಿದೆಯೋ ಅದು ಉಳ್ಕೊಂಡು ಹೋಗಲಿ ಅಂತ. ಕಪ್ಪು ಬಣ್ಣ ಹಂಚೋದಾದರೆ ಬೇರೆ ಬೇರೆ ರಸ್ತೆ ಇದೆ. ಅಂಗಡಿ ಮಸಾಲೆನ ಹಾಕಬಾರ್ದು. ಅರಿಶಿಣನ ಸ್ವಲ್ಪ ಕಪ್ಪು ಮಾಡಿಕೊಂಡು
ಕೊಬ್ಬರಿ ಎಣ್ಣೆ ಬೆರೆಸಿ ಹಚ್ಚಿದ್ರೆ ಹೆಚ್ಚು ದಿನ ಕಪ್ಪಗಿರುತ್ತೆ, ಅದು ನ್ಯಾಚುರಲ್. ಅದು ಬಿಟ್ಟು ಅಂಗಡಿಲಿ ಬಣ್ಣ ಹಾಕಿದ್ವಿ ಅಂದರೆ ಗೊತ್ತಾಗ್ಬಿಡುತ್ತೆ 4 ದಿವಸದಲ್ಲೇ ಇವರು ಬಣ್ಣ ಹಾಕಿದ್ದಾರೆ ಕೂದಲಿಗೆ ಅಂತ. ಅದಕ್ಕೆ ಈ ಥರ ನ್ಯಾಚುರಲ್ ವ್ಯವಸ್ಥೆ ಮಾಡಬೇಕು. ತುಳಸಿ ಇದೆ, ಕೃಷ್ಣ ತುಳಸಿ, ಮತ್ತು ಇದು ಮೆಹಂದಿ, ಗೋರಂಟಿ ಸೊಪ್ಪು, ಆಮೇಲೆ ನೆಲ್ಲಿಕಾಯಿ, ಒಣಗಿದ ನೆಲ್ಲಿಕಾಯಿ, ಇದ್ರದ್ದು ಚಟ್ನಿ ಮಾಡಿ ಹಾಕಿದ್ರೂ ಆಗುತ್ತೆ. ಕರಿಬೇವಿನ ಸೊಪ್ಪಿನ ಚಟ್ನಿ ಮಾಡಿ ಹಾಕಿದ್ರೂ ಆಗುತ್ತೆ. ಒಂದೇ ಒಂದು ಕರಿಬೇವಿನ ಸೊಪ್ಪು ತಿನ್ನೋದು ನಮಗೆ ಗೊತ್ತಿಲ್ಲ, ಅದರ ಚಟ್ನಿ ಪುಡಿ ಮಾಡಿ ತಿನ್ನಬೇಕು, ಅಥವಾ ಸಣ್ಣದಾಗಿ ಕತ್ತರಿಸಿ ತರಕಾರಿಗೆ ಹಾಕಬೇಕು. ಅದರಲ್ಲಿ ಲೋಹನೂ ಇದೆ, ಕ್ಯಾಲ್ಸಿಯಮ್ಮೂ ಇದೆ. ನಾವೇನು ಮಾಡ್ತೀವಿ, ಕರಿಬೇವಿನ ಸೊಪ್ಪನ್ನು ಹೊಳಿಗೆ ಹಾಕ್ತೀವಿ, ತೆಗೆದು ಸ್ವಲ್ಪ ಅಂಶ ಸೇರಿರುತ್ತೆ, ಆದರೆ ಪೂರ ಉಪಯೋಗ. ಇವ್ರನ್ನ ಕೇಳಿ, ನೆಲ್ಲಿಕಾಯಿಂದ 64 ಔಷಧಿಗಳು ಮಾಡೋರು ಬಂದಿದ್ದಾರೆ ಅಲ್ಲಿಗೆ, ಮಂಜುಳಾ ಅಂತ. 25 ಬಗ್ಗೆ ತೋರಿಸ್ಕೊಟ್ರು, ಇನ್ನು 64ರಲ್ಲಿ ಇದನ್ನೆಲ್ಲ ನಾವು ಕಲಿಬೇಕು. ಅದಕ್ಕೆ ಅದು ಮನೆ ವೈದ್ಯ ಅಂತ ಹೇಳಿ ಅವರಿಗೆ ರಾಷ್ಟ್ರಪತಿನೂ ಪ್ರಶಸ್ತಿ ಎಲ್ಲ ಕೊಟ್ಟಿದ್ದಾರೆ. 70 ವರ್ಷ ವಯಸ್ಸು. ಆದರೆ ಮೊದಲನೇ ದಿವಸನೂ 2 ಗಂಟೆ ನಿಂತ್ಕೊಂಡು ಕಲಿಸಿದ್ರು, 2ನೇ ದಿವಸನೂ ಕಲಿಸಿದ್ರು. ಈಗ ಕೋಲಾರದಲ್ಲಿ ಇರ್ತಾರೆ. ಅದಕ್ಕೆ ಮನೆ ಮದ್ದು ಕಲಿಬೇಕು. ಮನೆಯ ಮಸಾಲೆ ಯಾವಾಗ ಎಷ್ಟೆಷ್ಟು ಉಪಯೋಗಿಸ್ಬೇಕು ಗೊತ್ತಾಗಬೇಕು. ಮನೆಯಲ್ಲಿರೋ ಪಾತ್ರೆಗಳ ಬಗ್ಗೆ ಗೊತ್ತಿರಬೇಕು. ವಿರೋಧಿ ಭೋಜನ ಅಂದ್ರೇನು, ಯಾವುದ್ರ ಜೊತೆ ಯಾವ ತಗೋಬಾರ್ದು ಅಂತ ಗೊತ್ತಿರಬೇಕು. ಈ ಬಡ್ಡಿ ಮಗನ ಮಾತು ಕಡಿಮೆ ಕೇಳಬೇಕು. ಇದೆಲ್ಲ ಇದೆ. ಅದನ್ನೇ ಇವನ್ನೆಲ್ಲ ಒಟ್ಟಿಗೆ ಸೇರಿಸಿ ನಾವು ಹೇಳಿರೋದೇನು ಅಂದರೆ ಭಾರತೀಯ ಜೀವನ ಶೈಲಿ. ಇನ್ನು ನನ್ನ ನಂಬರ್ ನೋಟ್ ಮಾಡ್ಕೊಳ್ಳಿ, ಯಾರಿಗೆ ಅರ್ಜೆಂಟ್ ಇದೆಯೋ ಹೋಗಿ, ಯಾರಿಗೆ ಇನ್ನೇನಾದ್ರು ಕೇಳಬೇಕು ಅಂತಿದ್ರೆ ಹೇಳಿ. ಹಾಂ, ಗ್ಯಾಸ್ಟ್ರಿಕ್ ಆಗಿ ಅಸಿಡಿಟಿ ಆಗಿ ಬಾಯಿಂದ ಉಸಿರು ತೊಗೊಳ್ಳೋಂಥ ಪರಿಸ್ಥಿತಿ ಇದೆ, ಅದಕ್ಕೆ ಕುಂಜಲ ಕ್ರಿಯಾ ಅಂತ ಹೇಳ್ತಾರೆ. ಇವತ್ತಿಂದ ವಾರಕ್ಕೊಂದು ದಿವಸ ನೀರು ಕುಡಿದು ವಾಂತಿ ಮಾಡಿ, ವಾರಕ್ಕೊಂದು ದಿವಸ. ಅವತ್ತು ಹುಳಿ ಉಪ್ಪು ಖಾರ ತಿನ್ನಬಾರ್ದು, ಹುಗ್ಗಿ ತಿನ್ನಬೇಕು. ಜೀರಿಗೆ, ಕಾಳು ಮೆಣಸು ಹಾಕಿರೋವಂಥದ್ದು, ಸ್ವಲ್ಪ ಉಪ್ಪು ಹಾಕಿರೋದು. ಹಾಗಾದಾಗ ನಿಮ್ಮದು ಅದೇನೋ ಇದೆಯೋ ಇವೆಲ್ಲ ನಾನು ಹೇಳಲ್ಲ, ಬೇರೆ ಬೇರೆ ಗೇಟ್ಗಳಿವೆ. ಇಲ್ಲಿ ಡಯಾಫ್ರಮ್ ಇದೆ, ಇಲ್ಲೊಂದು ಗೇಟ್ ಇದೆ. ಅದು ಬಾರಿ ಚೆಕ್ ಮಾಡ್ತಾ ಇರುತ್ತೆ. ತುಂಬ ಸರಿ ಇಲ್ಲ ಅಂದಾಗ ಅದು ಮೇಲಕ್ಕೆ ಹೊಡೆಯುತ್ತೆ, ಅದೇ ವಾಂತಿ ಅಂತ ಹೇಳೋದು. ಅಥವಾ ಎದೆ ಒತ್ಕೊಳ್ಳೋದು, ಇದೆಲ್ಲ ಆಗೋದು ಅದೇ ಕಾರಣಕ್ಕೋಸ್ಕರ. ಈ ಕಾರಣದಿಂದಲೇ ಕಡಿಮೆ ತಿನ್ನೋರು ಗಟ್ಟಿಯಾಗಿ ಉಳಿತಾರೆ. ಭಗವಂತ ನಿಶ್ಚಯ ಮಾಡಿದ್ದಾನೆ ಎಷ್ಟು ತಿನ್ನಬೇಕು ಅಂತ. ಹೆಚ್ಚು ತಿಂದರೆ ಭಗವಂತ ಹೇಳ್ತಾನೆ, ನೀನು ರಾಷನ್ ಮುಗಿತಪ್ಪ ಬಂದ್ಬಿಡು ನನ್ನ ಹತ್ರ ಅಂತ. ಅದಕ್ಕೆ ಕಡಿಮೆ ತಿಂದವರು ಗಟ್ಟಿಯಾಗಿರ್ತಾರೆ. ಮತ್ತು ಮೆತ್ತಗೆ ಕೆಳಗಡೆ ಚಕ್ಕಮಟ್ಲು ಹಾಕ್ಕೊಂಡು ತಿನ್ನಬೇಕು, ನಿಧಾನವಾಗಿ ತಿನ್ನಬೇಕು, 100 ಕೆಲಸ ಮರೆತು ತಿನ್ನಬೇಕು. ಊಟ ಮಾಡ್ತಾನೆ ಏನೋ ಇದು ಹೇಳಿದ್ವಿ ಅದು ಹೇಳಿದ್ವಿ ಅದನ್ನೇನು ಬಂತು, ಅದೆಲ್ಲ ಶಾಸ್ತ್ರ, ರಸಾಯನ ಶಾಸ್ತ್ರ ಕೆಟ್ಟೋಗಿ. ನಮ್ಮ ದೊಡ್ಡ ವಿಷಯ, ನಮ್ಮ ಬಲಮುಗಿನ ಮೇಲೆ ಬೆರಳಿಟ್ಕೊಳ್ಳಿ, ಹೇಳಿ. ಸೂರ್ಯ ಸ್ವರ, ಚಂದ್ರ ಸ್ವರ, 2 ಸ್ವರ ಇದೆ. ಊಟ ಮಾಡೋಕ್ಕೆ ಮುಂಚೆ ನೋಡಬೇಕು ಯಾವ ಮೂಗು ನಡೀತಿದೆಯೋ ಅದರ ಮೇಲೆ ಊಟ ಮಾಡಬೇಕೋ ಬಿಡಬೇಕು, ಅಥವಾ ನಂತರ ಮಾಡಬೇಕು ನಿಶ್ಚಯ ಮಾಡಿ. ಬಲಮೂಗಿಂದ ನಡೀತಿದೆ ಅಂದಾಗ ಜಠರಾಗ್ನಿ ತಯಾರಿದೆ ಅಂತ. ಎಡಮೂಗು ನಡೀತಿದ್ದಾಗ ಏನು ಬೇಕಾದ್ರೂ ಆಗಿಲ್ಲ, ತಿನ್ನಬಾರ್ದು. ಮೈಸೂರು ಪಾಕು ಇಲ್ಲ, ಅದರ ಅಪ್ಪ ಬರಲಿ, ನನ್ನ ಎಡಮೂಗು ನಡೀತಿದ್ದು ನಾನು ತಿನ್ನೋಲ್ಲ, ಅಷ್ಟು ಮನಸ್ಸಿಗೆ ನಿಶ್ಚಯ ಬೇಕಲ್ವಾ. ಇದನ್ನು ಇಂಗ್ಲೀಷಲ್ಲಿ ಹೀಟರ್ ಅಂತಾರೆ, ಇದಕ್ಕೆ ಕೂಲರ್ ಅಂತಾರೆ. ಇದನ್ನು ನೀವು ಕಂಟ್ರೋಲ್ ಮಾಡಿದ್ರೆ ತೂಕ ಕಡಿಮೆ ಮಾಡ್ಕೋಬಹುದು. ಕೇವಲ ಬಲಮೂಗಿನಲ್ಲಿ ಉಸಿರಾಡ್ತಿದ್ರೆ 3 ನಿಮಿಷ ಬೆಳಗ್ಗೆ, 3 ನಿಮಿಷ ಮಧ್ಯಾಹ್ನ, 3 ನಿಮಿಷ ಸಾಯಂಕಾಲ, ಇಷ್ಟು ಮಾಡಿ. ವರ್ಷ ಅಲ್ಲ, ತಿಂಗಳಲ್ಲಿ 3 kg ಕಡಿಮೆ ಆಗುತ್ತೆ. ಮಾಡಿ ನೋಡ್ರಿ ಇವತ್ತಿನ. ಎಡಮೂಗು ಮುಚ್ಚೋದು, ಬಲಮೂಗಲ್ಲಿ ಉಸಿರಾಡೋದು, 2 ನಡೆಯೋದು ಒಟ್ಟಿಗೆ. 2 ನಡೆಯೋದಕ್ಕೆ ಸುಷ್ಮಣ ಅಂತ ಹೇಳ್ತಾರೆ. ಈಗ ಅದರ ತಂಟೆಗೆ ಹೋಗ್ಬೇಡ್ರಿ, ಯಾಕೆಂದರೆ ಮೊದಲೇ ಒಂದಾದರೂ ಸರಿಯಾಗಿ ನಡೀಲಿ. 3 ನಿಮಿಷ, 3 ಸತಿ 9 ನಿಮಿಷ ಮಾಡಿದ್ರೆ 1 ತಿಂಗಳಲ್ಲಿ 3 kg
ನಿಶ್ಚಿತವಾಗಿ ಕಡಿಮೆ. ಎಡಗಡೆ ಉಸಿರು ಆಮೇಲೆ ಎಡಮೂಗು ಮುಚ್ಚಿ ಬಲಮೂಗಲ್ಲಿ ಉಸಿರಾಡಲಿ. ಸೂರ್ಯನ ಹಾಂ, ಎಡಮೂಗಿನಲ್ಲಿ ಉಸಿರಾಡಲಿ. ಯಾರು ಸಣ್ಣಗೆ ಯಾರಿದ್ದಾರೆ? ಇವಳೇ ಇರೋದು ಕಾಣ್ತದೆ. ಇವ್ರು ದಪ್ಪ ಆಗ್ಬೇಕಂತ ಸ್ವಲ್ಪ ದಪ್ಪ ಆಗಬೇಕು ಅಂದರೆ ಎಡಮೂಗಲ್ಲಿ ಉಸಿರಾಡು. ಇದು ಟೈಮಿಂಗ್ಸ್ ಖಾಲಿ ಹೊಟ್ಟೆಲ್ಲೇ ಮಾಡಬೇಕಮ್ಮ. ಪರಿಣಾಮ ಆಗೋದಾಗೆ ಊಟ ಮಾಡಿದ ಮೇಲೆ ಎಲ್ಲ ನಮ್ಮ ಶಕ್ತಿಗಳು ಅದನ್ನು ಜೀರ್ಣ ಮಾಡ್ಕೊಳಕ್ಕೆ ಹೋಗುತ್ತೆ. ನಿಮ್ಮ ಪೈಕಿ ಯಾರಿಗಾರು ಹಿಂದಿ ಅರ್ಥ ಆಗೋದಿದ್ರೆ ಯೂಟ್ಯೂಬಲ್ಲಿ ನಮ್ಮದು 800 ವಿಡಿಯೋ ಇದೆ, ನೋಡ್ಬೋದು. ಮೊಬೈಲ್ ಇದ್ದರೆ ಈಗಲೇ ಚೆಕ್ ಮಾಡಿ. ಯೋಗ ಭಾರತಿ ಹಿಮಾಚಲ್, ಯೋಗ ಭಾರತಿ ಹಿಮಾಚಲ್ ಮೈಕಲ್ ಹೇಳಿ ಬಂದ್ಬಿಡುತ್ತೆ. ಯೋಗ ಅಲ್ಲ, ವೈಯೋಜಿ. ಈ ಮೂಳೆಗಳೆಲ್ಲ ಕಟ್ ಕಟ್ ಅಂತ ಸೌಂಡ್ ಬರುತ್ತೆ. ಮೆಂತ್ಯ ತಿನ್ನಬೇಕು. ಮೆಂತ್ಯ ತಿಂದರೆ, ಮೆಂತ್ಯ ನೆನೆಸಿ ದೋಸೆ ಮಾಡಬೇಕಾದ್ರೆ ಮೆಂತ್ಯ ಇಲ್ದಿರ ದೋಸೆ ಮಾಡಬಾರ್ದು. ಹಾಗೆಲ್ಲ ತಿಂತೀವಿ ಸರ್, ಜಾಸ್ತಿನೇ ಯೂಸ್ ಮಾಡ್ತೀವಿ ಮೆಂತ್ಯ, ಆದರೂ ಸೌಂಡ್ ಬರುತ್ತೆ. ಇನ್ನಷ್ಟು ಜಾಸ್ತಿ ಮಾಡಿ ಅಮ್ಮ. ಇನ್ನೊಂದು ಕೆಲವೆಲ್ಲ ಕೆಟ್ಟು ಹೋಗಿದೆ. ಹೆಚ್ಚು ಬೆಳೆ ಬೆಳಿಬೇಕು ಅಂಥೇಳಿ ಅದರ ಮೂಲ ತತ್ವನ ಕೆಡಿಸಿಟ್ಟಿದ್ದಾರೆ. ಅದಕ್ಕೋಸ್ಕರ ಗಮ್ ಗಮ್ ಘಮ ಅಂತ ಸುವಾಸನೆ ಬರಬೇಕು ಮೆಂತ್ಯ. ಅದು ಕೆಟ್ಟೋಗಿದೆ. ಅದನ್ನು ಮಾಡಿಕೊಡ್ರಿ. ಬಾಯಿ ಭಾಳ ಹೊಡೆಯುತ್ತೆ, ಉಣ್ಣಾದಂಗೆ ಆಗುತ್ತೆ. ಉಷ್ಣ ಇದೆಯಮ್ಮ, ಶೀತಲಿ ಮಾಡಬೇಕು. ನಾಲ್ಗೆಲ್ಲಿ ಉಸಿರು ತೊಗೊಂಡು ಬಿಡಬೇಕು. ಎಲ್ಲಿವರೆಗೂ ವಾಸಿ ಆಗಲು ಗ್ಲಿಸರಿನ್ ಹಚ್ಬೋದು. ಬಿ ಕಾಂಪ್ಲೆಕ್ಸ್ ತೊಗೋಬೇಕು. ಹಸಿರು ತರಕಾರಿ ತೊಗೋಬೇಕು. ಆಯಿತಾ? ಯಾರ್ಯಾರು ಮಾಡಿದರೆ ಯೋಗ ಭಾರತಿ ಹಿಮಾಚಲ್ ಕೈ ಎತ್ತಿ. ಸಬ್ಸ್ಕ್ರೈಬ್ ಮಾಡಿದ್ದೀರಾ? ಟೋಪಿ ಅವನು ಕಾಣಿಸ್ತಾ ಇದ್ದಾನ? ಇನ್ನೊಂದಿದೆ, ಶ್ರೀನಿವಾಸ್ ಯೋಗ ಭಾರತಿ. ಯೋಗ ಭಾರತಿ ಶ್ರೀನಿವಾಸ್ SRINIVAS. ನಾನು ಇವ್ರಿಗೆ ಹೇಳಿದ್ದೀನಿ, ನಾನು ಒಂದು ದೊಡ್ಡ ಪ್ರಾಜೆಕ್ಟ್ ಕೈಗೆ ತಗೊಂಡಿದ್ದೀನಿ. 10 ಕೋಟಿಗಿಂತ ಜಾಸ್ತಿ ಖರ್ಚು ಆಗೋಗಿದೆ. ನಿಮ್ಮಂಥವ್ರು ಯಾರ್ಯಾರು ಎಷ್ಟೆಷ್ಟು ಕೊಡ್ತಾರೋ ಅದರ ಮುಖಾಂತರನೇ ಆಗೋದು. ಅದಕ್ಕೋಸ್ಕರ ನಾನು ಅದು ಯೋಗ ಭಾರತಿ ಅಂತ ಹೇಳಿ ನಮ್ಮ ಅಕೌಂಟು ಇದು ಕಳಿಸ್ಕೊಡ್ತೀನಿ. ನೀವು ನಿಮ್ಗೆ ಯಾವಾಗ ಎಷ್ಟು ಅನಿಸುತ್ತೋ ಅದು ಕೊಟ್ಟು ಆ ಪ್ರಾಜೆಕ್ಟ್ ಚೆನ್ನಾಗಾಗುತ್ತೆ. ನಿಮ್ಗೆ ಯಾವಾಗಾದ್ರು ಬೇಕು ಅಂತ ಹೇಳಿದ್ರೆ 1 ವಾರ ಅಲ್ಲ ಬಂದು ಪ್ರಶಿಕ್ಷಣ ತೊಗೊಂಡ್ರೆ ಇವೆಲ್ಲ ಪ್ರಶಿಕ್ಷಣ ಆಗುತ್ತೆ. ವಿಷಯಗಳು ತುಂಬ ಇದೆ. ಹಿಮಾಚಲ ಅದರದ್ದೇ ಪ್ರಯತ್ನದಲ್ಲಿ ದರಿತ್ರಿ ಅಂತ ಹೇಳಿ ದೇವರಾಯನದುರ್ಗಕ್ಕೆ ಹೋಗಬೇಕಾದ್ರೆ ನಡುವೆ ಇವರೆಲ್ಲ ಇದ್ದು ಬಂದಿದ್ದು. ಈಕೆ ಬಾಮ್ಮ ತಾಯಿ. ಹಾಂ, ಇಲ್ಲಿ ಬಂದ ಅನುಭವ ಹೇಳಮ್ಮ. ಅನುಭವ ಹೇಳಮ್ಮ. ಇವಾಗ ಏನು ಅಂದರೆ ಎಲ್ಲರಿಗೂ ಎಲ್ಲ ಕೆಲಸಗಳು ಇರುತ್ತೆ, ಯಾರಿಗಿರಲ್ಲ ಹೇಳಿ. ಅದೇ ಹಸ್ಬೆಂಡ್ ಹೋಗ್ಬೇಕಂದ್ರೆ ನಾವೆಲ್ಲ ಜೋಡಿಸಿ ಕಳಿಸ್ತೀವಲ್ವ ಅವ್ರನ್ನೇ, ಅದು ಮಾಡ್ಕೊಂಬಪ್ಪ ಇದು ಮಾಡ್ಕೊಂಬಪ್ಪ ಅಂತ. ನಾವು ಹೋಗ್ಬೇಕಂದ್ರೆ ಮಾತ್ರ ಆಗಲ್ಲ. ಯಾಕೆ? ಎಲ್ಲರೂ ಹೋಗ್ತಾರೆ, ಹಸ್ಬೆಂಡ್ ಆಲ್ಮೋಸ್ಟ್ ಅವ್ರಿಗೆ ಫಾರಿನ್ವರೆಗೂ ಹೋಗಿ ಬರ್ತಾರೆ. ಏನೋ ಆಫೀಸಿಂದ ಕಲಿಸಿದ್ದಾರೆ, ಓಕೆ ನಾವು ಮಕ್ಕಳ ಮನೇಲಿ ಇದ್ದು ನಾವು ಮ್ಯಾನೇಜ್ ಮಾಡ್ಕೊತೀವಿ. ಅವ್ರನ್ನ ಮಾತ್ರ ಎಲ್ಲ ಕಡೆ ಸುತ್ತೋಗಿ ಕಲಿಸ್ತೀವಿ. ನಾವು ಏನಕ್ಕೆ ಹೋಗ್ತಾ ಇರೋದು? ನಮ್ಮ ಆರೋಗ್ಯಕ್ಕೋಸ್ಕರ ತಾನೇ ಹೋಗ್ತಾ ಇರೋದು. ಯಾಕೆ ಬರಲ್ಲ ಯಾರು? ವಾಟ್ ಈಸ್ ದ ರೀಸನ್? ಎಸ್ಪೆಷಲಿ ಎಲ್ಲ ಲೇಡೀಸೇ ಇರೋದು ಇಲ್ಲಿ. ಅಂದ್ರೆ ಅವ್ರಿಗಿಲ್ವಾ, ಹಸ್ಬೆಂಡ್ಗಿಲ್ವಾ ಮಕ್ಕಳು ವೈಫು ಅಂತ? ಇಲ್ಲ, ಮುಂಚೆಯಿಂದ ಆಗ್ಬಿಟ್ಟಿದೆಯಲ್ಲ, ಗಂಡ ಹೊರಗಡೆ ಎಲ್ಲ ಹೋಗ್ತಾ ಇರ್ಬೋದು, ಮುಂಚೆಯಿಂದ ಮಾಡ್ಕೊಂಡ್ ಬಂದಿದ್ದಾರೆ. ಮತ್ತೆ ಹಸ್ಬೆಂಡ್ಗೆ ಏನೋ ಪ್ರಾಬ್ಲಮ್ ಬರಲ್ವಾ? ನಮಗೆ ಬರುತ್ತೆ. ನಾವು ಯಾಕೆ ಇಲ್ಲಿ ಬಂದು ಇಷ್ಟೊತ್ತು ಅವ್ರದ್ದು ಕೇಳಿದ್ದು? ಹಸ್ಬೆಂಡ್ ಯಾರು ಬಂದೇ ಇಲ್ಲ ಅಂದ್ರೆ ಅವ್ರಿಗೆ ಇರಲ್ವಾ ಆರೋಗ್ಯ? ಅವ್ರಿಗೆ ಬೇಕು ತಾನೇ ಆರೋಗ್ಯ ಬಗ್ಗೆ, ಮತ್ತೆ ಅವ್ರು ಬಂದಿಲ್ಲ ಯಾಕೆ? ಅಂದ್ರೆ ನಿಂಗೆ ಗೊತ್ತಿಲ್ವಾ? ಗೊತ್ತಿರುತ್ತೆ ಎಲ್ಲರಿಗೆ, ಬಟ್ ಯಾರು ನಾಟ್ ಸೊಸೈಟಿ ಇದೆಯಲ್ಲ, ಡಾಮಿನೇಟೆಡ್ ಸೊಸೈಟಿ ಇರೋದ್ರಿಂದ ಅವ್ರೆಲ್ಲ ನಡೀತಾ ಇದೆ.
ಸ್ವಲ್ಪ ಉಲ್ಟಾ ಆಗ್ಲಿ ಎಲ್ಲ ಆಗುತ್ತೆ ಅವಾಗ. ಅದಾಗೆ ಜನರೇಷನ್ಸ್ ಬೇಕಲ್ಲ. ಅಲ್ಲ ಅದಕ್ಕೆ ಒಂದು ರಸ್ತೆ ಯಜಮಾನರು ಕರ್ಕೊಂಡು ಬಂದ್ಬಿಡುದು. ಸರ್ ಈಗ ಇವ್ರು ಹೇಳಿದ್ರಲ್ಲ ವಾಕಿಂಗಿಗೆ ಬರಲ್ಲ ಅಂತ, ವಾಕಿಂಗೇ ಬರಲ್ಲ ಅಂತ. ಅಂಥವ್ರು ನನ್ನ ಹತ್ರ ಕರ್ಕೊಂಡ್ಬನ್ನಿ, ನಾನು ಕಿವಿ ಹಿಂದೆ ಬುದ್ಧಿ ಹೇಳ್ತೀನಿ. ಸೊ ಏನು ಅಂದರೆ ನಾನು ಹೇಳಿದ್ದು ನಿಮ್ಗೆ ಎಷ್ಟು ಆಗುತ್ತೆ ಅಟ್ಲೀಸ್ಟ್ 2 days ಆಗಿದೆಯಾ ಬರ್ಬೋದು, 3 days ಆಗಿದೆಯಾ. 1 day ಅಂದರೆ ಏನು ಅಷ್ಟಾಗಲ್ಲ, ಯಾಕೆ ನಾವು ಹೋಗೋಷ್ಟೊತ್ತಿಗೆ ಅವ್ರು ಹೋಮ್ ಅದು ಇದು ಆಡೋಕ್ಕೆ 1 day ಆಗ್ಬಿಡುತ್ತೆ. ನೆಕ್ಸ್ಟ್ ಡೇ ಅಟ್ಲೀಸ್ಟ್ ಇದ್ದು ಬರ್ಬೋದು, ಒಂಚೂರಾದರೂ ನಾವು ತಿಳ್ಕೊಂಡು ಬರ್ಬೋದು. ಸೊ ತುಂಬ ಚೆನ್ನಾಗಿದೆ ಎನ್ವಿರಾನ್ಮೆಂಟ್ ಆಗಲಿ. ನಾನು ಮನೇಲೇ ಇದ್ದರೆ ಇವತ್ತು ಹೆಡ್ ಬಾತ್ ಮಾಡಿರ್ತೀನಿ, ನೆಕ್ಸ್ಟ್ ಡೇ ಓಕೆ, ಥರ್ಡ್ ಡೇ ಎಲ್ಲ ಮತ್ತೆ ಕೂತ್ಕೊಂಡು ಕೇಳಿದ್ರು ಯಾಕಪ್ಪ ಇದು ಆಗ್ತಾ ಇದೆ. ಓಕೆ ಏನೋ ಡ್ಯಾನ್ಸ್ ಇರ್ಬೋದು, ಯಾಕಂದರೆ ಕಾಲ ಚೇಂಜ್ ಅಲ್ವಾ. ಮತ್ತೆ ನೆಕ್ಸ್ಟ್ ದಿನ ಮತ್ತೆ ತಲೆಸ್ನಾನ ಮಾಡೋದು. ಅಲ್ಲಿ ಒಂದು ದಿನ ಅನಿಸಿಲ್ಲ, ನಾನು ಹೋಗೋವಾಗ ಹೆಡ್ ಬಾತ್ ಮಾಡಿ ಹೋಗಿರೋದು, ಇಷ್ಟುವರೆಗೆ ನಾನು ಇನ್ನೂ ಆಯಿಲು ಹಚ್ಚಿಲ್ಲ. ಒಂದು ಸಲನ ನಾನು ಕೆರೆದಿಲ್ಲ ಕೈ ಇಟ್ಬಿಟ್ಟು. ಏನಕ್ಕೆ ಎನ್ವಿರಾನ್ಮೆಂಟ್ ಅಷ್ಟು ಚೆನ್ನಾಗಿದೆ. ಒಂದು ಅಂದರೆ ಇಲ್ಲೆಲ್ಲ ಧೂಳಿ ಇದ್ದೇ ಇಲ್ಲ ಅಂತ ಹೇಳಲ್ಲ, ನಾವು ಹೊರಗಡೆ ಹೋಗಲೇಬೇಕು. ಅಲ್ಲೇ ಇದ್ದು ನಾವು ಏನು ಹೋಗಿ ಕ್ಲಾಸ್ಗೆ ಹೋಗೋದು, ಅವ್ರು ಏನು ಹೇಳ್ತಾರೋ ಕೇಳೋದು, ಇಲ್ಲ ವ್ಯಾಯಾಮ ಮಾಡಿದ್ರೆ ವ್ಯಾಯಾಮ ಮಾಡಿಸೋದು, ಉಸಿರಾಡಿದ್ರೆ ಉಸಿರಾಡೋದು, ಬಿಡೋದು ಅಷ್ಟೇ. ಮತ್ತು ಇಲ್ಲಿ ಬಂದ ತಕ್ಷಣ ನೀಟಾಗಿ ರೆಡಿ ಇರುತ್ತೆ ತಟ್ಟೆಗೆ ತಿನ್ನೋದು. ಒಂದು ಅರ್ಧ ಅವರ್ ಟೈಮ್ ಕೊಡ್ತಾರೆ, ಮತ್ತೆ ಬನ್ನಿ ಅಮ್ಮ ಅಂತಾರೆ. ಈವ್ನಿಂಗ್ ಮತ್ತೆ ಸ್ನ್ಯಾಕ್ಸು, ಟೀ, ಮತ್ತು ನೈಟ್ ಆ್ಯಸ್ ಯೂಶ್ವಲ್ ಡಿನ್ನರು. ಆ ಥರ 3 times, ಮಧ್ಯದಲ್ಲಿ 2 times ಸ್ನ್ಯಾಕ್ಸು. ಸೊ ವಾತಾವರಣ ಅಷ್ಟು ಚೆನ್ನಾಗಿದೆ ಅಲ್ಲಿ. ನಾವೆಲ್ಲ ರೆಡಿ ಮಾಡಿ ಪ್ಯಾಕಿಂಗ್ ಎಲ್ಲ ಮಾಡಿ ಹೋಗೋಕ್ಕಾಗಿಲ್ಲ. ಸೊ ಅವರು ಮತ್ತೆ ಇನ್ನೊಂದ್ಸಲ ಯಾವಾಗ ಹೇಳ್ತಾರೋ ಆವಾಗ ಮಾತ್ರ ತುಂಬ ಚೆನ್ನಾಗಿದೆ. ಅಟ್ಲೀಸ್ಟ್ ಯಾರಿಗಾಗಿದೆ ಅದು 3 days, ಇಫ್ ಯು ಆರ್ ನಾಟ್ ಪಾಸಿಬಲ್ ಫಸ್ಟ್ 2 days ಇಟ್ಟು ಮತ್ತು ನೆಕ್ಸ್ಟ್ 3 days ಬರ್ಬೋದು. ಅಂದರೆ ಅವ್ರ ಕಾರ್ಯಕ್ರಮ ಅಟ್ಲೀಸ್ಟ್ ಒಂದು ದಿನಾನೂ ಏನು ಟೈಮ್ ಟೇಬಲ್ ಅಂತ ಹೇಳೇ ಇಲ್ಲ. ಮುಂದಿನ ಕ್ಲಾಸ್ ಹೇಳ್ತಾರೆ, ಈ ಟೈಮ್ ಆಗಿದ್ಮೇಲೆ ನೆಕ್ಸ್ಟ್ ಟೈಮ್ ಇದಕ್ಕೆ ಬನ್ನಿ ಅಂತ. ಸರ್ ಯಾವ್ದು ಕ್ಲಾಸ್ ಅಂದರೆ ಇನ್ನೂ ಕೊಟ್ಟಿಲ್ಲಮ್ಮ ಟೈಮ್ ಟೇಬಲ್. ಯಾಕಂದರೆ ಮುಂಚೆ ತಿಳ್ಕೊಂಡ್ರೆ ನಾವು ಬರಲ್ಲ ಅಲ್ವಾ, ಇರಲ್ಲ, ಅದು ಆಗತ್ತೆ, ನನಗೆ ಗೊತ್ತಲ್ವ, ಪ್ರಾಣಾಯಾಮ ಹೋಗಿ ಮಾಡ್ತೀವಿ ನಾವು, ಅದು ಮುಗಿನ ನೆಕ್ಸ್ಟ್ ಕ್ಲಾಸ್ಗೆ ಹೋಗೋಣ. ಇವೆಂದು ಹಂಗಿದ್ರೇನೋ ಅವ್ರು ಒಪ್ಪಲ್ಲ. ಮೇಡಮ್ ಕ್ಲಾಸ್ ಇಲ್ಲ ಅಲ್ವಾ, ನೀವು ಹೋಗ್ತಾ ಇಲ್ಲ, ನಾನು ಅವ್ರಿಗೆ ಹೋಗಿ ಕಂಪ್ಲೇಂಟ್ ಮಾಡ್ತೀನಿ, ಯಾಕೆ ಹೋಗಿಲ್ಲ ನೀವು, ಹ್ಯಾಕೆ ಬಂದಿದ್ದೀರಾ ಅಂತ. ಯಾಕಂದರೆ ನಾನು ಮಕ್ಕಳನ್ನೂ ಕರ್ಕೊಂಡು ಹೋಗಿದ್ದೆ. ಆ ಮಕ್ಕಳು ಅಷ್ಟೊತ್ತು ಕೂರ್ತಾರಾ, ಅವ್ರಿಗೆ ಆಗಲ್ಲ. ಅವ್ರಿಗೆ ಪ್ರಾಜೆಕ್ಟ್ ಬೇರೆ ಇತ್ತು, ಅದನ್ನೂ ಎಲ್ಲ ಎತ್ಕೊಂಡು ಹೋಗಿದೆ. ನಡಿಯಮ್ಮ ನಿಮ್ಗೆ ಎಷ್ಟೊತ್ತು ಕ್ಲಾಸ್ ಆಗಿದೆ ಅಷ್ಟೊತ್ತು ಅಲ್ಲಿ ಕೇಳಿ, ಆಗಿಲ್ವಾ ಇಲ್ಲಿ ಬಂದು ನಿಮ್ಮ ಪ್ರಾಜೆಕ್ಟ್ ಬರಿ ಅಂತ. ನಾನು ಮಧ್ಯದಲ್ಲಿ ಮತ್ತೆ ಬಂದೆ. ಅಯ್ಯಮ್ಮ ಬಂದು ಹೇಳಿದ್ರು, ಏನಮ್ಮ ನೀನು ಮತ್ತೆ ಬಂದುಬಿಟ್ಟಿದ್ದೀಯ, ಆ ಕ್ಲಾಸ್ ನಡೀತೆ ಅಲ್ವಾ, ನೀನು ಯಾಕೆ ಬಂದೆ ಇಲ್ಲಿಗೆ. ಅಯ್ಯೋ ಮಕ್ಕಳು ಕಾಲು ಮಾಡಿದ್ರಮ್ಮ, ಅವ್ರಿಗೇನೋ ವೀಕ್ ಅಂತ ಎತ್ಕೊಡಕ್ಕೆ ಬಂದೆ, ನಾನು ಹೋಗ್ತೀನಿ ಅಂತ. ಮತ್ತೆ ಹೋಗೋವಾಗ ಅಮ್ಮ ನಾನು ಹೋಗ್ತಾ ಇದ್ದೀನಿ ಕ್ಲಾಸಿಗೆ ಬಂದು ಚೆಕ್ ಮಾಡಿಕೊಡಿ ಅಂತ ಹೇಳಿದೆ ನಾನು. ಸೊ ಅಷ್ಟು ಸ್ಟ್ರಿಕ್ಟ್ ಆಗಿದೆ, ಅವರು ಹೇಳೋದು ಹಾಗೇ ಇದೆ. ಇನ್ನೊಬ್ರು ಬಂದರು ಟೋಟಲಿ ಪ್ರಾಣಾಯಾಮ ಬಗ್ಗೆ ಹೇಳ್ಕೊಡೋಕ್ಕೆ. ಅವ್ರು ಅಷ್ಟು ಚೆನ್ನಾಗಿ ಹೇಳಿದ್ರು ಗೊತ್ತಾ, ನಾವು ಉಸಿರು ಎಷ್ಟು ಕಡಿಮೆ ತಗೊಳ್ತೀವೋ ಅಷ್ಟು ಆಯುಷು ಅಂತ. ಅಷ್ಟು ಚೆನ್ನಾಗಿ ಹೇಳಿದ್ರು ಅವರು. ಸಾರೆಲ್ಲ ಫುಲ್ ಆಲ್ಮೋಸ್ಟ್ ಈ ಥರ ತಿಡಿ ಹೇಳ್ತಾಯಿದ್ರು, ಅವ್ರು ಫುಲ್ ಪ್ರಾಣಾಯಾಮ ಬಗ್ಗೆ ಅವ್ರು ಹೇಳಿದರು. ಇನ್ನೊಬ್ಬರು ಒಂದೇ ದಿನ ತಗೊಂಡಿದ್ರು, ಇವ್ರು ಮಾತ್ರ 2 to 3 days. ಅವರು ಹಾಗೆ ಅವರು ಹೇಗೆ ನೀವು ವ್ಯಾಯಾಮ ಎಕ್ಸಸೈಸ್ ಯಾವ ಥರ ಆಸನಗಳು ಹೇಗೆ ಮಾಡಬೇಕು, ಆ ಆಸನಗಳಿಗೆ ಉಸಿರು ಸೇರಿಸಿದ್ರೆ ಇನ್ನೂ ಎಷ್ಟು ಚೆನ್ನಾಗಿರುತ್ತೆ ಅನ್ನೋದೆಲ್ಲ ಅವ್ರು ಹೇಳಿದ್ರು. ಬಟ್ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಟೈಮ್ ಕ್ಯಾಂಪ್ ಮಾಡೋದು ಮಾತ್ರ ಅಟ್ಲೀಸ್ಟ್ ಯಾರು ಮಿಸ್ ಮಾಡಬೇಡ, ಎಲ್ಲರಿಗೂ ಇರುತ್ತೆ. 365 days 24/7 ಇರುತ್ತೆ. ಯಾರಿಗಿರಲ್ಲ ಹೇಳಿ, ಎಸ್ಪೆಷಲಿ ಲೇಡೀಸ್ಗೆ. ಮಗ ನೋಡಬೇಕು, ಮಕ್ಕಳು ನೋಡ್ಕೋಬೇಕು, ಹಸ್ಬೆಂಡ್ ನೋಡಬೇಕು, ಅತ್ತ ಮನೆ ಇದ್ದರೂ ಅವ್ರು ಬರ ನೋಡ್ಕೋಬೇಕು ಅಲ್ವಾ. ಅಟ್ಲೀಸ್ಟ್ ಅತ್ತ ಮಾಮ ಇರೋದು ಅವ್ರು ಬಿಟ್ಟು ಮಕ್ಕಳಲ್ಲಿ ನಾವು ಹೋಗಿ ಆರಾಮಾಗಿ ನಮಗೋಸ್ಕರ 24 hours 1 hourಗೆ 1 minute ಸಾಕು, ಅಷ್ಟನ್ನು ನಾವು ಮಾಡ್ತಾ ಇದ್ದೀವಿ. 24 minutes ನಮ್ಮ ಹೆಲ್ತ್ಗೆ ನಾವು ಯಾರೂ ತಗೊಳ್ತಾ ಇಲ್ಲ. ಇಲ್ಲೂ ಅವ್ರು ಅಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಬರೋ ಟೈಮ್ ಇದ್ದುವಾಗ ಬರ್ತೀವಿ, ಮಾಡ್ತೀವಿ. ಇನ್ನೊಂದಿನ ಏನೋ ಫಂಕ್ಷನ್ ಐತೆ, ಫಂಕ್ಷನ್ಗೆ ಹೋಗ್ಬೇಕಲ್ವ, ಅಷ್ಟೇ ಇಲ್ಲ ರಜಾ, ಅದು ಹಾಗೇ ಆಗುತ್ತೆ ಎಲ್ಲರಿಗೆ. ಸೊ ನಮಗೋಸ್ಕರ ಅಂತೂ ಏನು ಎಷ್ಟಾಗುತ್ತೆ ಅಷ್ಟು ಟೈಮು ನಾವು ತಗೊಂಡು ಅಲ್ಲಿ ಅವ್ರು ಏನು ಹೇಳ್ಕೊಡ್ತಾರೋ ಉಪಯೋಗ ಮಾಡಿದ್ರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಅಷ್ಟು ಚೆನ್ನಾಗಿದೆ ನಿಜವಾಗ್ಲೂ. ನೆಕ್ಸ್ಟ್ ಟೈಮ್ ಯಾವತ್ತು ನಾನು ಎಷ್ಟು ಸಲ ನಿತಿನ್ ಸರ್ ಬಂದೆ, ಮೇಡಮು 2 days ಬಿಟ್ಟು ಬಂದರು. ನಾನು ಹೇಳಿದೆ ಮೇಡಮ್ ತುಂಬ ಚೆನ್ನಾಗಿದೆ, ನಮ್ಮದ್ರಲ್ಲಿ ಅಟ್ಲೀಸ್ಟ್ 40 members ಇದ್ದಾರೆ, ಒಂದು 5 members ಇಲ್ಲ 10 members ಸಾಕು ಬಂದಿದ್ರೆ ತುಂಬ ಚೆನ್ನಾಗಿರ್ತಾ ಇತ್ತು ಅಂತ ಅಂದು ನಾನು ಎಷ್ಟು ಮೀನ್ಸ್ ಇಷ್ಟು ಹೇಳಿದ್ದೀನಿ. ನಾನು ಆ ಪ್ಲೇಸಸ್ ಅಲ್ಲಿ ಕೂತಿದ್ರೆ ನಾನು ಕೇಳಲೇಬೇಕಲ್ವ. ಸೊ ಅದಕ್ಕೆ ಮೊದಲು ಒಂದು ಮಾಡಿ, ಭಾನುವಾರ ಬೆಳಿಗ್ಗೆ ಬೇಗ ಹೋಗೋದು, ವಾಪಸ್ ಬರೋದು. ಹಾಗಾದ್ರೂ ವ್ಯವಸ್ಥೆ ಮಾಡಿ ಬಂದಿದ್ದೀವಿ.
ಹೋಗಿ ನಾವೆಲ್ಲ ಆಗಿ ಹೋಗಿ ಹೋಗಿ ಬಂದಿದ್ದೀವಿ ತುಂಬಾ ಅಥವಾ ಕೈ ಸುಟ್ಕೊಂಡು ಒಂದ್ ದಿವಸ ಅಡುಗೆ ಮಾಡಿ ಗೊತ್ತಾಗುತ್ತೆ ನಿಮ್ಗೆ ಅಂತ ನಾವು ಹೋಗಿದ್ವಿ ಸರ್ ಲಾಸ್ಟ್ ಟೈಮ್ ಬಟ್ ಇದು 1 ವೀಕ್ ಇದರಿಂದ ನಮಗೆ ಎಲ್ಲ ಸರಿ ಒಂದು ದಿವಸ ಯೋಗ ಡೇಲಿ ಹೋಗಿ ಒಂದು ದಿವಸ ಮಾಡಿ ಆಮೇಲೆ ಎಲ್ಲವೂ ಅಡ್ಜಸ್ಟ್ ಆಗುತ್ತೆ ಗೊತ್ತಾಯ್ತಾ. ಸಾಟರ್ಡೆ ಸಂಡೇ ಇಟ್ಟರೆ ಅಟ್ಲೀಸ್ಟ್ ಎಲ್ಲ ಸಾಫ್ಟ್ವೇರ್ ಇದಾವೆ ಇರ್ತಾರೆ. ಹಸ್ಬೆಂಡ್ ಕರ್ಕೊಂಡು ಹೋದ್ರೆ ಇನ್ನೂ ಒಳ್ಳೇದು. ಆ ಚಿಂತೆನೇ ಇರಲ್ಲ ನನಗೆ. ಅಲ್ಲಿ ಅವ್ರು ಏನು ತಿಂದ್ರು ಏನು ಮಾಡ್ಕೊಟ್ರು ಅಂತ ಆ ಚಿಂತೆನೇ ಇರಲ್ಲ. ಅವ್ರು ಕರ್ಕೊಂಡು ಅವರು ನಮ್ಗೆ ಅಲ್ಲಿ ಏನು ಹೇಳ್ತಾರೋ ಅದನ್ನು ಅವರು ಮಾಡ್ತಾರೆ, ನಾವು ಮಾಡ್ತೀವಿ. ಹಸ್ಬೆಂಡ್ ಐ ಮೀನ್ ಜೆಂಟ್ಸ್ದೇ ಸಪ್ರೇಟು ಲೇಡೀಸ್ದೇ ಸಪ್ರೇಟು ಆ ಥರ ಇತ್ತು. ಬಟ್ ಎನ್ವಿರಾನ್ಮೆಂಟ್ ಅಂತೂ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಇನ್ನೇನಾದ್ರು ಪ್ರಶ್ನೆ ಇದ್ರೆ ಕೇಳಿ. ನೋಡ್ತಾ 2 ಗಂಟೆ ಆಗೋಯ್ತು. ನೋವು ನಿವಾರಣೆ ಆಗುತ್ತಲ್ಲ. ಹೌದಮ್ಮ, ನಾನು ಹೇಳ್ತಾ ಇರೋದು ನನಗೆ ಅನುಭವಕ್ಕೆ ಬಂದಿರೋದನ್ನ ಹೇಳ್ತಾ ಇದ್ದೀನಿ. ದೊಡ್ಡ